ಎಲ್ರಿಗೂ ನಮಸ್ತೆ. ಸುಮಾರು ದಿನ ಆಯಿತು ವೀಡಿಯೋಸ್ ಮಾಡಿರಲಿಲ್ಲ, ಅಂದರೆ ವೀಕೆಂಡಲ್ಲಿ ಬರೋದಕ್ಕಾಗಿರಲಿಲ್ಲ ಊರಿಗೆ. ನೋಡ್ಬೋದು 6.5 ಮಂತ್ ಆಗಿದೆ, ಆಲ್ಮೋಸ್ಟ್ 7 ಮಂತ್ಸು. ಬಾಳೆ ನೋಡಿ ಈ ಹೈಟಿಗೆ ಬಂದಿದೆ. ಮತ್ತು ಯಾವುದೇದು ಬಾಳೆ ಮಧ್ಯದಲ್ಲಿದೆ, ಅಡಿಕೆ ನೋಡಿ ಗ್ರೋತ್ ಈಗಾಗಿದೆ ನೋಡ್ಬೋದು. ನಾವು ಬಾಳೆ ಈಗ ಯಾವ್ದು ಹೈಟ್ ಆಗಿರುತ್ತೋ ಅದ್ರ ಸುತ್ತ ಯಾವ್ದು ಬರುತ್ತೋ ಈ ಥರ ಮರಿಗಳು ಬಾಳೆದು ಇದೇನಿದೆಯಲ್ಲ ನಾವು ಕಟ್ ಮಾಡಿದ್ದೀವಿ, ಮತ್ತೆ ಬೆಳೆದಿದೆ. ಇದನ್ನು ನಾವು ಮತ್ತೆ ಕಟ್ ಮಾಡಬೇಕು. ಇದು ಕಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಇದಕ್ಕೆ ಇದೇನು ಮೇಯ್ನ್ ಬಾಳೆ ಇದೆಯಲ್ಲ ಇದಕ್ಕೆ ಬೇಕಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಇದು ತೊಗೊಳುತ್ತೆ. ಆಮೇಲೆ ಡೆವಲಪ್ಮೆಂಟು ಕಡಿಮೆ ಆಗುತ್ತೆ. ಅದರಿಂದ ನಾವು ಇದನ್ನು ಕಟ್ ಮಾಡ್ಕೋಬೇಕು. ಯಾವಾಗ ಇದು ಹೂವು ಫ್ಲವರಿಂಗ್ ಆಗಿ ಮತ್ತು ಫ್ರೂಟ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ನಾವು ಯಾವುದಾದ್ರೂ ಒಂದು ಬಾಳೆದು ಪಕ್ಕದಲ್ಲಿರೋದನ್ನ ಬಿಟ್ಕೋಬೇಕು. ಯಾಕೆಂದರೆ ನೆಕ್ಸ್ಟ್ ಇಯರ್ಗದು. ಸೊ ನಾನು ಆಲ್ರೆಡಿ 2-3 ಸರಿ ಕಟ್ ಮಾಡಿದ್ದೆ. ನೋಡ್ಬೋದು ಎಷ್ಟು ಬೆಳೆದಿದೆ ಅಂತ. ನೋಡಿ, ಹಬ್ಬ ಏನಾದ್ರು ಇದ್ದರೆ ಇದನ್ನು ಕಟ್ ಮಾಡಿಬಿಟ್ಟು ಪೂಜೆಗೆಲ್ಲ ಇಡ್ತಾರೆ. ಈಗಿಲ್ಲೇ ನಾವು ಇದನ್ನು ಕಟ್ ಮಾಡಿ ಹಾಕೋದ್ರಿಂದ ನೋಡಿ, ಲಾಸ್ಟ್ ಟೈಮ್ ಎಲ್ಲ ಹಾಕಿದ್ವಿ, ಇಲ್ಲೇ ಮಲ್ಚಿಂಗ್ ಥರ ಆಗಿ ಈ ಥರ ಮೈಕ್ರೋಬ್ಸ್ಗೆ ಒಂದು ಹ್ಯೂಮಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಹ್ಯೂಮಸ್ ಕ್ರಿಯೇಟ್ ಆಗೋದ್ರಿಂದ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗಿ ಸಾಯಿಲ್ ಹೆಲ್ತ್ ಡೆವಲಪ್ ಆಗುತ್ತೆ. ಅದರಿಂದ ನಾವು ಇದನ್ನೇನಿದೆಯಲ್ಲ ಇದನ್ನು ಕಟ್ ಮಾಡಿ ಇಲ್ಲೇ ಹಾಕೋದ್ರಿಂದ ನಮ್ಗೆ ಬೇಕಿರೋ ಈ ಪ್ಲ್ಯಾಂಟ್ಸ್ಗೆ ಏನು ಬೇಕೋ ನ್ಯೂಟ್ರಿಯೆಂಟ್ಸು NPK ಬೇರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗುತ್ತೆ.